2 ವರ್ಷದಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಿಲ್ಲ. ರಾಜ್ಯದಲ್ಲಿಯೂ ಅಧ್ಯಕ್ಷರ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಹೀಗಿದ್ರೂ ಬಿಜೆಪಿಯವರು ನಾಚಿಕೆ ಇಲ್ಲದಂತೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಮಾತನಾಡ್ತಾ ಇದ್ದಾರೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜು ಹೇಳಿದ್ದಾರೆ. ನಾನೇ 5 ವರ್ಷ ಸಿಎಂ ಆಗಿರುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ರಾಜ್ಯದಲ್ಲಿ ಹೇಳಿರೋದನ್ನೇ ದೆಹಲಿಯಲ್ಲಿಯೂ ಹೇಳಿದ್ದಾರೆ. ಸಿಎಂ, ಡಿಸಿಎಂ ಇಬ್ಬರೂ ಹೋಗಿರೋದು ಕೇಂದ್ರ ಸಚಿವರನ್ನ ಭೇಟಿಯಾಗೋದಕ್ಕೆ. ಅಲ್ಲಿ ಮಾಧ್ಯಮದವರು ಕೇಳಿರೋದ್ರಿಂದ ಮುಂದೆಯೂ ನಾನೇ ಸಿಎಂ ಎಂದಿದ್ದಾರೆ. ಕುರ್ಚಿ ಖಾಲಿ ಇಲ್ಲ ಅಂದಿದ್ದಾರೆ. ಸರ್ಕಾರ ನಡೀತಾ ಇದೆ, ಉತ್ತಮ ಆಡಳಿತ ನಡೆಸ್ತಾ ಇದೆ, ಹೈಕಮಾಂಡ್ ಹೇಳಿದಂತೆ ಪಾಲಿಸ್ತೇವೆ ಎಂದು ಇಬ್ಬರೂ ಹೇಳಿದ್ದಾರೆ. ಇದರಲ್ಲಿ ಅನುಮಾನ, ಊಹೆ ಮಾಡುವಂಥದ್ದು ಏನೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೆಲಸವಿಲ್ಲದೆ ಇಲ್ಲಸಲ್ಲದ ಹೇಳಿಕೆ ನೀಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ, ಕುಂದುಕೊರತೆಗಳ ಬಗ್ಗೆ ಅವರು ಮಾತನಾಡೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಸಿಎಂ, ಡಿಸಿಎಂ ಬಗ್ಗೆ ಮಾತನಾಡ್ತಾರೆ. ಅವರಿಗೆ ಸ್ವಲ್ಪವೂ ನಾಚಿಕೆ ಇಲ್ಲ. ಹಿಂದಿನಿಂದಲೂ ಇದೇ ವಿಚಾರದಲ್ಲಿ ಹೇಳಿಕೆ ನೀಡ್ತಾ ಇದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಹೀಗೆ ಮಾತನಾಡುವುದು ಸರಿಯಲ್ಲ. ಅವರ ಪಕ್ಷದ ಪರಿಸ್ಥಿತಿ ಅವರಿಗೆ ಗೊತ್ತಿದೆ ಎಂದು ಪ್ರಶ್ನೆ ಮಾಡಿದರು. 2 ವರ್ಷದಿಂದ ಅವರ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಮಾಡಿಕೊಳ್ಳಲಾಗಿಲ್ಲ. ರಾಜ್ಯದಲ್ಲಿ ಅಧ್ಯಕ್ಷರ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ವಿಜೇಂದ್ರ ಆಗಲೇ ದೆಹಲಿಗೆ ಓಡಿ ಹೋಗಿದ್ದಾರೆ. ಅವರಿಗೆ ಗೊತ್ತಿಲ್ಲದಂತೆ ಕೆಲವರು ಕದ್ದು ದೆಹಲಿಗೆ ಹೋಗಿದ್ದಾರೆ. ಅವರ ಪಕ್ಷದ ಪರಿಸ್ಥಿತಿಯೇ ಸರಿಯಿಲ್ಲ. ಈ ದೇಶದಲ್ಲಿ ನಾಚಿಕೆ, ಮಾನ, ಮರ್ಯಾದೆ ಇಲ್ಲದವರು ಇದ್ರೆ ಅದು ಬಿಜೆಪಿಯವರು ಎಂದು ಹರಿಹಾಯ್ದರು. ನಡೆ ನೀವು ಈಗ ಕೇಳಿದರೆ ಹೇಳಬೇಕಾಗ್ತದೆ. ಇಬ್ಬರು ಹೋಗಿರ್ತಕ್ಕಂಥದ್ದು ಸರ್ಕಾರ ರಾಜ್ಯದ ಅಭಿವೃದ್ಧಿ ಕೆಲಸಗಳ ದೃಷ್ಟಿಯಿಂದ ಹೋಗಿದ್ದರು. ಸಲ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವ್ರ ಹತ್ರ ಮಾತಾಡಬೇಕಂತ ಪ್ರಯತ್ನ ಮಾಡಿದ್ರು. ಅವಾಗ ಆಗಲಿಲ್ಲ. ಅವ್ರ ಊರಲ್ಲಿ ಇರಲಿಲ್ಲ, ಹೆಡ್ ಕ್ವಾರ್ಟರ್ಸ್ನಲ್ಲಿ ಡೆಲ್ಲಿನಲ್ಲಿ. ಸೊ ಹೀಗಾಗಿ ಟೈಮ್ ಸಿಕ್ತು, ಮನೆ ಕೊಟ್ಟಿದ್ರು ಅಂತೇಳಿ ಹೋಗಿದ್ದ ವಿಷಯ ಇದೆ. ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾಗಿ ಕಂಟಿನ್ಯೂಸ್ ಆಗಿ ತಿಂಗಳಲ್ಲಿ 3 ಬಾರಿಗೆ ಡೆಲ್ಲಿಗೆ ಹೋಗಿ ಬಂದರು. 1 ಬಾರಿಗೆ ನಾನು ಅವ್ರ ಜೊತೆಯಲ್ಲಿ ಹೋಗಿದ್ದೆ ಮೈನ್ ಇರಿಗೇಷನ್ ಕೆಲಸಗಳು. ಇಲ್ಲಿ ಏನು ಹೇಳಿದ್ರು ಅದನ್ನೇ ಅಲ್ಲಿ ಹೇಳಿದ್ರು. ನಾನು 5 ವರ್ಷ ಇರ್ತೀರಾ ಅಂತ ಕೇಳ್ತಾರೆ. ಹೌದು, 5 ವರ್ಷ ಇರ್ತೀನಿ ಅಂತ ಹೇಳ್ತಾರೆ. ಕುಚ್ಚಿ ಕಾಳಿ ಇಲ್ಲ ಅಂತ ಹೇಳಬೇಕಂತ ಹೇಳಿದರು. ಇತ್ತಿದ್ದ ವಿಷಯ ಅವ್ರು ಹೇಳಿದರು. ಅದಕ್ಕೂ ಉಪಮುಖ್ಯಮಂತ್ರಿಗಳು ಸಹಿತ ಡಿ ಕೆ ಶಿವಕುಮಾರ್ ಅವರು ಸಹಿತ ಅವರು ಅದೇ ಹೇಳಿದ್ರು, ಕುಚ್ಚಿ ಕಾಳಿ ಇಲ್ಲ ಅಂತೇಳಿ. ಇಬ್ಬರು ಕೂಡೇ ಇದ್ದಾರೆ. ನಾನೇ ಇದ್ದೀನಿ ನಡೆದು ದಿನ ಟಿ ವಿನಲ್ಲಿ ಬರ್ತಾ ಇದ್ದಲ್ಲ, ಮೈಸೂರು ಏರ್ಪೋರ್ಟ್ನಲ್ಲಿ ಸೆಂಟ್ರಲ್ನಲ್ಲಿ ನಾನೇ ನಿಂತಿದ್ದೆ. ನಾನೇ ಅಂದು ಕೈ ಎತ್ತಿರಂತೇಳಿ. ಸರ್ಕಾರ ನಡೀತಾ ಇದೆ, ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಸಹಜವಾಗಿ ಕೇಳುವಂಥ ಸಂದರ್ಭದಲ್ಲಿ ತಾವು ಕೇಳ್ತಿರ್ತೀರಿ, ವಿರೋಧ ಪಕ್ಷದವರು ಮಾತಾಡ್ತಿರ್ತಾರೆ. ಆ ಸಂದರ್ಭಗಳಲ್ಲಿ ಏನು ಉತ್ತರ ಕೊಡಬೇಕು ಆ ರೀತಿಯಾಗಿ ಇಬ್ಬರು ಸಮಂಜಸವಾದಂಥ ಉತ್ತರಗಳು ಕೊಟ್ಟಿದ್ದರು. ಒಟ್ಟಾರೆ ಉತ್ತರದಲ್ಲಿ ಏನಿದೆ, ನಾನಿದ್ದೀನಿ, 5 ವರ್ಷ ನಾನಿರ್ತೀನಿ, ಮತ್ತು ಶಿವಕುಮಾರ್ ಅವರು ನಾನು ಇಬ್ಬರೂ ಕೂಡ ಹೈಕಮಾಂಡ್ನ ಏನು ಹೇಳಿದರೆ ಅದನ್ನು ಪಾಲಿಸ್ತೀವಿ ಅಂತ ಮಾತನ್ನು ಘಂಟಾಘೋಷವಾಗಿ ಹೇಳಿದರು. ಬಿ ಜೆ ಪಿಯವ್ರಿಗೆ ಅಂದರೆ ಕೆಲಸ ಇಲ್ಲ, ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ, ರಾಜ್ಯದ ಕುಂದುಕೊರತೆಗಳ ಬಗ್ಗೆ ಅವ್ರಿಗೆ ವಿಚಾರಗಳಿಲ್ಲ. ರಾಜಕೀಯನೇ ಮುಂಜಾನೆ ಬೆಳಗ್ಗಿಂದ ಸಾಯಂಕಾಲ ತನಕ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಅವ್ರಿಗೇನಾದರೂ ಸ್ವಲ್ಪ ನಾಚಿಕೆ ಇದ್ದರೆ ವಿಜಯೇಂದ್ರ ಅವರು, ಅಶೋಕ್ ಅವರು ಆ ರೀತಿ ಮಾತಾಡ್ಬೋದು. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ. ಅವರು ರಾಜ್ಯದ ಅಧ್ಯಕ್ಷರಾಗಿದ್ದವರು, ವಿರೋಧ ಪಕ್ಷ ಆಗಿದ್ದರು. ಎಷ್ಟು ಸಲ ಹೇಳಿದರು, ಮೈಸೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಮೈಸೂರು ನಾವು ಮುಟ್ಟೋದ್ರಲ್ಲಿ ರಾಜೀನಾಮೆ ಮಾಡ್ತಾರಂದರು. ಮೈಸೂರಿನಿಂದ ಪಬ್ಲಿಕ್ ಮೀಟಿಂಗ್ ಆದಮೇಲೆ ರಾಜೀನಾಮೆ ಮಾಡ್ತಾರಂದರು. ಬೆಳಗಾಂನಲ್ಲಿ ಸೆಷನ್ ಸ್ಟಾರ್ಟ್ ಮಾಡೋದ್ರಲ್ಲಿ ರಾಜೀನಾಮೆ ಮಾಡ್ತಾರಂದರು. ಸೆಷನ್ ಮುಗಿಯೋದ್ರಲ್ಲಿ ಮಾಡ್ತಾರಂತಂದರು. ಈ ರೀತಿ ಹೇಳ್ಕೊತ ಹೋದರೆ ಒಬ್ಬ ಜವಾಬ್ದಾರಿಯುತ ನ್ಯಾಷನಲ್ ಪಾರ್ಟಿ ನಾಯಕರುಗಳು ಅವ್ರಿಗೇನು ನಾಚಿಕೆ ಇದೆ ಇಲ್ಲ ಅಂತೀನಿ. ಅವ್ರ ಪಾರ್ಟಿಯಲ್ಲಿ ಪರಿಸ್ಥಿತಿ ಏನಾದರೂ ಗೊತ್ತಿಲ್ಲ. ಏನೇನು ಮಾತಾಡಿದ್ರು. ಮೊನ್ನೆ ಸಿದ್ದೇಶ್ವರ ಬರ್ತ್ಡೇ ದಿವಸ ಎಷ್ಟು ಮಂದಿ ಸೇರಿದ್ರಲ್ಲ, ಏನು ಮಾತಾಡ್ತಿದ್ರು ಅವ್ರು ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅಂತ ನಾಯಕ ಆದರೆ 2 ವರ್ಷದಿಂದ ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಅಧ್ಯಕ್ಷರು ಮಾಡ್ಕೊಳ್ಳಿಕ್ಕಾಗಿಲ್ಲ ಬಿ ಜೆ ಪಿಯವ್ರಿಗೆ.